ಹಾಯ್, ದಿಸ್ ಇಸ್ ಮಂಜುನಾಥ್ ಅಮೃತನವರ್ ಅಂಡ್ ನೀವು ನೋಡ್ತಾ ಇದ್ದೀರಾ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಡಿಯರ್ ಫ್ರೆಂಡ್ಸ್, ಇವತ್ತಿನ ತರಗತಿಯಲ್ಲಿ ಟಿಇಟಿಗೆ ಸಂಬಂಧಪಟ್ಟಂತ ಒಂದಷ್ಟು ಇನ್ಫಾರ್ಮೇಶನ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಯಾಕಂತ ಹೇಳಿದ್ರೆ ತುಂಬಾ ಅಭ್ಯರ್ಥಿಗಳು ಕಮೆಂಟ್ ಗಳನ್ನ ಡ್ರಾಪ್ ಮಾಡ್ತಾ ಇದ್ದೀರಿ, ಟಿಇಟಿಗೆ ಸಂಬಂಧಪಟ್ಟಂತ ಮಾಹಿತಿ ಕೊಡಿ ಸರ್ ಅಂತ ಹೇಳಿ. ವರ್ಕಿಂಗ್ ಅಲ್ಲಿ ಇರತಕ್ಕಂತಹ ಟೀಚರ್ಸ್ಗೂ ಕೂಡ ಈಗ ಟಿಇಟಿ ಕಡ್ಡಾಯ ಆಗಿರೋದ್ರಿಂದ ಅಂತಹ ವಿಷಯ ಮತ್ತು ಎಡೆಡ್ ಸ್ಕೂಲ್ಗೆ ಹೋಗುವಂತಹ ಅಭ್ಯರ್ಥಿಗಳಿಗೆ ಟಿಇಟಿ ಬೇಕಾ ಬೇಡವಾ ಅನ್ನುವಂತಹ ವಿಷಯ, ಮತ್ತೆ ಟಿಇಟಿ ಯಾವಾಗ ಕಾಲ್ಫಾರ್ಮ್ ಆಗುತ್ತೆ, ಯಾಕೆ ಡಿಲೇ ಆಗ್ತಾ ಇದೆ ಅನ್ನೋದ್ರ ಕುರಿತು ಒಂದಷ್ಟು ಇನ್ಫಾರ್ಮೇಶನ್ ಅನ್ನ ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ರೆ ಇನ್ ಡೀಟೇಲ್ ಆದಂತಹ ಮಾಹಿತಿ ಸಿಗುತ್ತೆ. ಹಾಗೆ ನಿಮ್ಮ ಎಲ್ಲಾ ಫ್ರೆಂಡ್ ಸರ್ಕಲ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ವಾಟ್ಸ್ಆಪ್ ಆಗಿರ್ಬೋದು, ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು, ಆಮೇಲೆ ಯಾರೆಲ್ಲ ಟಿಇಟಿಗೆ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ, ಆಮೇಲೆ ವರ್ಕಿಂಗ್ ಅಲ್ಲಿ ಇರ್ತಕ್ಕಂತಹ ಟೀಚರ್ಸ್ ಗಳಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಯಾಕಂದ್ರೆ ಅವರ ವಿಷಯವನ್ನು ಕುರಿತು ಒಂದಷ್ಟು ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಹಾಗೆ ನಂದೊಂದು ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ, ಚಾನಲ್ಗೆ ಯಾರಾದ್ರೂ ಹೊಸದಾಗಿ ವಿಸಿಟ್ ಮಾಡಿದ್ರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡ್ರಿ. ಅಲ್ಲಿ ಬರ್ತಕ್ಕಂಥ ಆಲ್ ಅನ್ನುವಂಥ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ ಗಳು ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ನಿಮಗೆ ಏನಾದ್ರು ಡೌಟ್ಸ್ ಗಳಿದ್ರೆ ನಿಮ್ಮ ಡೌಟ್ಸ್ ಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ, ಅದಕ್ಕೆ ಆನ್ಸರ್ ಕೊಡುವಂತ ಪ್ರಯತ್ನವನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ಹಾಗೆ ವಿಡಿಯೋಕ್ಕೆ ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ಮೊದಲೇ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಟಿಇಟಿ ಯಾವಾಗ, ಇಷ್ಟು ವರ್ಷದವರೆಗೂ ಕೂಡ ಅಂದ್ರೆ 2 ವರ್ಷ ಆಯ್ತು ಟಿಇಟಿ ಕಾಲ್ಫಾರ್ಮ್ ಆಗದೇನೆ. ಇಷ್ಟು ದಿನಗಳ ಕಾಲ ನಾವು ಕಾಲ್ ಮಾಡಿ ಕೇಳಿದಾಗ, CSL ಗೆ ಕಾಲ್ ಮಾಡಿ ಕೇಳಿದಾಗ ಅದನ್ನ ಮೇಲ್ಗಡೆ ಕಳಿಸಿದೀವಿ, ಸರ್ಕಾರದ ಹಂತಕ್ಕೆ ಕಳಿಸಿದೀವಿ. ಅವ್ರು ಹೇಳೋವರೆಗೂ ನಾವು ಏನು ಮಾಹಿತಿ ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ರು. ಈಗ ಅಟ್ ಪ್ರೆಸೆಂಟ್ ಆಗಿ ಕಾಲ್ ಮಾಡಿ ಕೇಳಿದ್ರೆ, ರೀಸೆಂಟ್ ಆಗಿ ಕಾಲ್ ಮಾಡಿದ್ದೆ ನಾನು, ಈಗ ಕೇಳಿದ್ರೆ ಪ್ರೋಸೆಸ್ ಅಲ್ಲಿ ಇದೆ, ವರ್ಕ್ ಪ್ರೋಸೆಸ್ ಅಲ್ಲಿ ಇದೆ ಅಂತ ಮಾಹಿತಿ ಹೇಳ್ತಾ ಇದ್ದಾರೆ. ಇದರ ಹಿನ್ನೆಲೆಯನ್ನ ಸ್ವಲ್ಪ ನೋಡಿದಾಗ, ಟಿಇಟಿ ಯಾವಾಗ ಅನ್ನೋದಕ್ಕಿಂತ ಅದರ ಹಿನ್ನೆಲೆಯನ್ನ ಸ್ವಲ್ಪ ನೋಡಿದಾಗ, ಸೆಪ್ಟೆಂಬರ್ ತಿಂಗಳಲ್ಲಿ 6ನೇ ತಾರೀಕಿಗೆ ಒಂದು ವಿಶೇಷ ಸಭೆಯನ್ನ ಅವರು ಕರೆದಿದ್ರು. ಯಾಕಂತ ಹೇಳಿದ್ರೆ ಟಿಇಟಿಯನ್ನ ಈ ಸಾರಿ ಆನ್ಲೈನ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅದರ ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ ಅನ್ನ ಚರ್ಚೆ ಮಾಡ್ಲಿಕ್ಕೆ ಮತ್ತು ಫೆಸಿಲಿಟಿಗಳ ಬಗ್ಗೆನೂ ಕೂಡ ಡಿಸ್ಕಸ್ ಮಾಡಬೇಕು. ಎಲ್ಲಾ ಡಿಸ್ಟಿಕ್ ಅಲ್ಲೂ ಕೂಡ ಕಂಪ್ಯೂಟರ್ ಅವೈಲೇಬಲ್ ಇದೆಯಾ ಅಥವಾ ಕಂಪ್ಯೂಟರ್ ಸೆಂಟರ್ಗಳು ಅವೈಲಬಿಲಿಟಿ ಇದೆಯಾ ಇಲ್ವಾ ಅನ್ನೋದನ್ನ ಡಿಸ್ಕಸ್ ಮಾಡಬೇಕು. ಅಂತಹ ಡಿಸ್ಕಸ್ ಅದ್ರ ಜೊತೆಗೆ ಏಜೆನ್ಸಿಗೆ ಒಂದು ಏಜೆನ್ಸಿಗೆ ಟೆಂಡರ್ ಬೇಸ್ ಮೇಲೆ ಇದನ್ನ ಕೊಟ್ಟು ಎಕ್ಸಾಮ್ ಅನ್ನ ನಡೆಸುವಂತ ಪ್ರಕ್ರಿಯೆಯನ್ನ ಸ್ಟಾರ್ಟ್ ಮಾಡಬೇಕಾಗಿತ್ತು. ಸೊ ಈ ಎಲ್ಲಾ ವಿಷಯನ ಕುರಿತು ಡಿಸ್ಕಸ್ ಮಾಡ್ಲಿಕ್ಕೆ ಸೆಪ್ಟೆಂಬರ್ 6ನೇ ತಾರೀಕಿಗೆ ಒಂದು ಸಭೆಯನ್ನ ಕರೆದಿದ್ರು. ಆ ಸಭೆ ಕರೆದಾದ್ಮೇಲೆ ಏನಾಯ್ತು ಅನ್ನೋದು ಎಕ್ಸಾಕ್ಟ್ ಆಗಿ ಮಾಹಿತಿ ಸಿಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಟೆಂಡರ್ ಕರೀತಾರೆ, ಟೆಂಡರ್ ಕರಿಬೇಕು, ಟೆಂಡರ್ ಕರೆದಾದ್ಮೇಲೆ ಒಂದು ಏಜೆನ್ಸಿ ಅವರು ಆ ಟೆಂಡರ್ ಅನ್ನ ತಗೋಬೇಕು, ತಗೊಂಡಾದ್ಮೇಲೆ ಎಕ್ಸಾಮ್ ಅನ್ನ ನಡೆಸಬೇಕು. ಹಾಗಾಗಿ ಯಾರು ಈ ಟೆಂಡರ್ ಅನ್ನ ತಗೊಂಡಿದ್ದಾರೆ ಅಥವಾ ಏಜೆನ್ಸಿನ ಯಾವ ಏಜೆನ್ಸಿ ಮುಖಾಂತರ ಈ ಟಿಇಟಿ ಆನ್ಲೈನ್ ಎಕ್ಸಾಮ್ ನಡೀತಾ ಇದೆ ಅನ್ನೋದು ಪಕ್ಕಾ ಇನ್ಫಾರ್ಮೇಶನ್ ಇನ್ನು ಎಲ್ಲೂ ಕೂಡ ಬರ್ತಾ ಇಲ್ಲ. ಹಾಗೆ ಬರ್ತಾ ಇಲ್ಲ ಅಂತ ಅಂದ್ರೆ ಇನ್ನೂ ಕೂಡ ಟೆಂಡರ್ ಯಾರು ತಗೊಂಡಿಲ್ಲ ಅಂತ ಅರ್ಥ. ಇದನ್ನ ಹೊರತುಪಡಿಸಿ ಡಿಲೇ ಆಗ್ಲಿಕ್ಕೆ ಇದು ಒಂದು ಕಾರಣ ಆದ್ರೆ ಇನ್ನೂ ಒಂದಷ್ಟು ಕಾರಣಗಳು ಕೂಡ ಇದಾವೆ ಡಿಲೇ ಆಗ್ಲಿಕ್ಕೆ, ಟಿಇಟಿ ಕಾಲ್ಫಾರ್ಮ್ ಡಿಲೇ ಆಗ್ಲಿಕ್ಕೆ. ಯಾಕೆ ಸರ್ ಅಂತ ಕೇಳಿದ್ರೆ ಇಲ್ಲಿದೆ ನೋಡಿ. ಪ್ರಸ್ತುತ ಕೆಲಸದಲ್ಲಿರ್ತಕ್ಕಂತಹ ಶಿಕ್ಷಕರಿಗೂ ಕೂಡ ಟಿಇಟಿ ಅನ್ನುವುದು ಕಡ್ಡಾಯ ಮಾಡಿದ್ದಾರೆ. ಯಾರು? ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ. ಇದೆಲ್ಲ ನಿಮ್ಗೆ ಗೊತ್ತಿರುವಂತ ಮಾಹಿತಿನೇ. ಬಟ್ ಟಿಇಟಿ ಡಿಲೇ ಆಗ್ಲಿಕ್ಕೆ ಇದು ಒಂದು ಕಾರಣ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಕಾರಣ ಅಂತ ಅಂದ್ರೆ, ಈಗ ಕೋರ್ಟ್ ಆರ್ಡರ್ ಮಾಡಿತ್ತು ಎಲ್ಲಾ ವರ್ಕಿಂಗ್ ಅಲ್ಲಿ ಇರ್ತಕ್ಕಂತಹ ಟೀಚರ್ಸ್ ಗಳಿಗೂ ಕೂಡ ಟಿಇಟಿ ಕಡ್ಡಾಯ ಅಂತ ಹೇಳಿ. 5 ವರ್ಷ ಏನಾದ್ರು ಇನ್ನು 5 ವರ್ಷ ರಿಟೈರ್ಮೆಂಟ್ ಇದ್ರೆ ಅಂತವ್ರಿಗೆ ವಿನಾಯಿತಿ ಇದೆ, ಬಾಕಿ ಇರ್ತಕ್ಕಂಥ ಎಲ್ಲಾ ಟೀಚರ್ಸ್ ಗಳಿಗೂ ಕೂಡ ಟಿಇಟಿಯನ್ನ ಬರೀಬೇಕು ಅಂತ ಹೇಳಿ ಆರ್ಡರ್ ಮಾಡಿದೆ. ಹಾಗಾಗಿ ಡಿ.ಎಡ್ ಮತ್ತು ಬಿ.ಎಡ್ ಅನ್ನ ಮುಗಿಸಿರ್ತಕ್ಕಂಥ ಅಭ್ಯರ್ಥಿಗಳೇ ಸಿಕ್ಕಾಪಟ್ಟಿದ್ದಾರೆ ಕರ್ನಾಟಕದಲ್ಲಿ. ಹಾಗೆ ಅಂತಹ ಎಲ್ಲಾ ಅಭ್ಯರ್ಥಿಗಳಿಗೂ ಕೂಡ ಆನ್ಲೈನ್ ಮುಖಾಂತರ ಟಿಇಟಿಯನ್ನ ಮಾಡ್ಬೇಕಂದ್ರೆ ಫೆಸಿಲಿಟಿ ಕೊರತೆ ಇದೆ. ಈಗ ಇವ್ರ ಜೊತೆ 1 ಲಕ್ಷಕ್ಕೂ ಅಧಿಕ ಟೀಚರ್ಸ್ ಗಳು ಆಡ್ ಆನ್ ಆಗ್ತಾ ಇದ್ದಾರೆ. ಅಂದ್ರೆ ಅವರು ಕೂಡ ಟಿಇಟಿ ಬರೆಯುವಂತ ಅನಿವಾರ್ಯತೆ ಬಂದಾಗಿದೆ. ಅದಕ್ಕೆ ಅಂತಹ 1 ಲಕ್ಷ ಜನರಿಗೂ ಮತ್ತು ಫೆಸಿಲಿಟಿಗಳನ್ನ ಸೃಷ್ಟಿಸ್ಬೇಕಲ್ಲ. ಕಂಪ್ಯೂಟರ್ಗಳ ಅವೈಲಬಿಲಿಟಿ ಬೇಕು. ಎಲ್ಲಾ ಒಂದ್ ಡಿಸ್ಟಿಕ್ ಅಲ್ಲಿ ಇದ್ರೆ ಒಂದ್ ಡಿಸ್ಟಿಕ್ ಅಲ್ಲಿ ಇರಲ್ಲ. ಅಂತ ಸಂದರ್ಭದಲ್ಲಿ ಏನು ಅಲ್ಟ್ರೇಷನ್ ಏನ್ ಮಾಡ್ಬೇಕು ಅನ್ನೋದ್ರ ಕುರಿತು ಮತ್ತೆ ಗೊಂದಲ ಸ್ಟಾರ್ಟ್ ಆಗಿರೋದ್ರಿಂದ ಈ ವಿಷಯಕ್ಕಾಗಿ ಟಿಇಟಿ ಸ್ವಲ್ಪ ಡಿಲೇ ಆಗಿದೆ. ಸೊ ಅವ್ರನ್ನೆಲ್ಲರನ್ನೂ ತಗೊಂಡು ಈ ಸರಿ ಟಿಇಟಿ ಮಾಡ್ಬೇಕಾ ಅಥವಾ ಅವ್ರನ್ನಷ್ಟು ಹೊರಗೆ ಬಿಟ್ಟು ಡಿ.ಎಡ್ ಬಿ.ಎಡ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಮಾತ್ರ ಟಿಇಟಿ ಮಾಡ್ಬೇಕಾ? ಈ ಎರಡೂ ವಿಷಯಗಳ ಜೊತೆ ವಿಷಯಗಳು ಕ್ಲಾಶ್ ಆಗಿರೋದ್ರಿಂದ ಟಿಇಟಿ ಕಾಲ್ಫಾರ್ಮ್ ಆಗುದು ಡಿಲೇ ಆಗ್ತಾ ಇದೆ. ಯಾವಾಗ ಟಿಇಟಿ ಅಂತ ಕೇಳಿದ್ರಲ್ವಾ ಫಸ್ಟ್ ಕ್ವಶನ್, ಯಾಕಂದ್ರೆ ತುಂಬಾ ಅಭ್ಯರ್ಥಿಗಳು ಈ ರೀತಿಯಾದಂತಹ ಕಮೆಂಟ್ ಗಳನ್ನ ಡ್ರಾಪ್ ಮಾಡ್ತಾ ಇದ್ರಿ ಎಲ್ಲಾ ವಿಡಿಯೋಗಳಿಗೂ. ಅದಕ್ಕೋಸ್ಕರನೇ ಹೇಳ್ತಾ ಇದೀನಿ ಯಾಕೆ ಡಿಲೇ ಆಗ್ತಾ ಇದೆ ಅಂತ ಹೇಳಿ. ಒಂದು, ಟೆಂಡರ್ ಕಾಲ್ ಆಗ್ತಾ ಇಲ್ಲ, ಕರೆಕ್ಟ್ ಆಗಿ ಯಾರು ಟೆಂಡರ್ ಅನ್ನ ತಗೊಳ್ತಾ ಇಲ್ಲ. ಅದರ ಹೊರತುಪಡಿಸಿ ಎಲ್ಲಾ ಟೀಚರ್ಸು ಟಿಇಟಿಯನ್ನ ಬರೀಬೇಕಾಗಿರೋದ್ರಿಂದ ಎಲ್ಲರಿಗೂ ಕೂಡ ಫೆಸಿಲಿಟಿಯನ್ನ ಕೊಡ್ಬೇಕಲ್ಲ. ಏಕಕಾಲದಲ್ಲಿ ಟಿಇಟಿ ನಡಿಬೇಕು, ಅದು ಆನ್ಲೈನ್ ಥ್ರೂನೇ ನಡಿಬೇಕು. ಸೊ ಹಾಗಾಗಿ ಒಂದು ಡಿಸ್ಟಿಕ್ ಅಲ್ಲಿ ಅವೈಲೇಬಿಲಿಟಿ ಇರುತ್ತೆ, ಇನ್ನೊಂದು ಡಿಸ್ಟಿಕ್ ಅಲ್ಲಿ ಕೊರತೆ ಇರುತ್ತೆ. ಸೊ ಅದೆಲ್ಲಾ ವಿಷಯಗಳನ್ನ ಚರ್ಚೆ ಮಾಡಿಕೊಂಡು ಟಿಇಟಿ ಬರೆಯೋರ ಸಂಖ್ಯೆ ಮತ್ತೆ ಜಾಸ್ತಿ ಆಗ್ತಾ ಇದೆ. ಈಗ ಪ್ರಸ್ತುತ ಕೆಲಸದಲ್ಲಿರೋರು ಟಿಇಟಿನ ಬರೀಬೇಕಂದ್ರೆ ನಂಬರ್ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಸೊ ಎಲ್ಲರಿಗೂ ಎಲ್ಲಾ ಮಾಹಿತಿಯನ್ನ ಗಮನದಲ್ಲಿ ಇಟ್ಕೊಂಡು ಟಿಇಟಿನ ಕಂಡಕ್ಟ್ ಮಾಡಬೇಕಾದಂತ ಅನಿವಾರ್ಯತೆ ಇದೆ. ಸೊ ಅದಕ್ಕೋಸ್ಕರ ಡಿಲೇ ಆಗ್ತಾ ಇರುವಂತದ್ದು.
ಪ್ರಸ್ತುತ ಕೆಲಸದಲ್ಲಿರ್ತಕ್ಕಂತಹ ಶಿಕ್ಷಕರಿಗೂ ಕೂಡ ಟಿ ಅನ್ನೋದು ಕಡ್ಡಾಯ ಆಗಿರೋದ್ರಿಂದ, ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿರೋದ್ರಿಂದ ತುಂಬಾ ಶಿಕ್ಷಕರು ಖಿನ್ನತೆಯನ್ನ ಅನುಭವಿಸ್ತಾ ಇದ್ದಾರೆ. ಈಗೆಲ್ಲಾ ಮುಗಿದು ಹೋಗಿದೆ. ಇನ್ನು 10, 15, 20 ವರ್ಷಗಳ ಕಾಲ ಅವರು ಸರ್ವಿಸ್ ಅನ್ನ ಮಾಡಿದ್ದಾರೆ. ಈಗ ಮತ್ತೆ ಒಂದು ಟಿ ಪಾಸ್ ಮಾಡಿ, ಇನ್ ಕೇಸ್ ಪಾಸ್ ಆಗದಿದ್ರೆ ವಾಲಂಟರಿ ಆಗಿ ರಿಟೈರ್ಮೆಂಟ್ ತಗೋಬೇಕು ಅಂತ ಹೇಳಿ ಆರ್ಡರ್ ಮಾಡಿದ್ದಾರೆ. ಇದು ಅಷ್ಟು ಸರಿಯಾದಂತಹ ರೀತಿಯಲ್ಲ ಅಂತ ನನ್ನ ವೈಯಕ್ತಿಕ ಒಪಿನಿಯನ್. ಇದು ನಾನೇನು ಸುಪ್ರೀಂ ಕೋರ್ಟ್ ಆರ್ಡರ್ ಅನ್ನ ಜಡ್ಜ್ ಮಾಡುವಂತಹ ಪಂಡಿತ ನಾನು ಅಲ್ಲದೆ ಆಗಿದ್ರು ಕೂಡ ಅಂತಹ ಶಿಕ್ಷಕರಿಗೆ ಇದು ಬೇಡವಾಗಿತ್ತು ಅಂತ ಏನು ನನ್ನ ವೈಯಕ್ತಿಕ ಒಪಿನಿಯನ್. ಯಾಕಂತ ಹೇಳಿದ್ರೆ 5 ವರ್ಷ ರಿಟೈರ್ಮೆಂಟ್, 5 ವರ್ಷ ಇರೋರಿಗೆ ವಿನಾಯಿತಿ ಕೊಟ್ಟಿದ್ದಾರೆ. ಬಟ್ 50ರಿಂದ 55 ಒಳಗಿರ್ತಕ್ಕಂತಹ ಶಿಕ್ಷಕರು ಇನ್ನೇನು ಅವ್ರದ್ದು ಏನು 10 ವರ್ಷ ಇರುತ್ತೆ ಅಂತ, ಅಥವಾ 50 ಅಂತ ಕನ್ಸಿಡರ್ ಮಾಡಿದ್ರೆ 10 ವರ್ಷ ಇರುತ್ತೆ ಅಂತವ್ರಿಗೂ ಕೂಡ ಇವರು, ಅಥವಾ 54 ವರ್ಷ ಇರ್ತಕ್ಕಂತಹ ಶಿಕ್ಷಕರಿಗೆ ಇವರು ಟಿಟಿಯನ್ನು ಕಡ್ಡಾಯ ಮಾಡಿ ನೀವು ಪಾಸ್ ಮಾಡಲೇಬೇಕು ಅಂತ ಹೇಳಿದ್ರೆ ಇದ್ಯಾಕೋ ಅರ್ಥ ಇಲ್ಲ ಏನು ಅಂತ ಅನಿಸ್ತಾ ಇದೆ. ಬಟ್ ಆ ಸುಪ್ರೀಂ ಕೋರ್ಟ್ ಇದನ್ನ ಎಲ್ಲಾ ರೀತಿಯಲ್ಲಿ ಏನು ಗಮನ ಇಟ್ಕೊಂಡೇ ಒಂದು ಆರ್ಡರ್ ಮಾಡಿರುತ್ತೆ. ಬಟ್ ಆರ್ಡರ್ ಮಾಡಿದ್ದು ಎಲ್ಲೋ ಒಂದು ಕಡೆ ಒಂದಷ್ಟು ಶಿಕ್ಷಕರಿಗೆ ಇದು ನೋವನ್ನ ಉಂಟು ಮಾಡಿದೆ ಅಂತ ಖಂಡಿತವಾಗಿ ಹೇಳ್ಬೋದು. ಆದ್ರೆ ಪ್ರಸ್ತುತ ಕೆಲಸದಲ್ಲಿರ್ತಕ್ಕಂತಹ ಶಿಕ್ಷಕರಿಗೆ ಒಂದು ವಿನಾಯಿತಿಯನ್ನು ಕೂಡ ಕೊಡುವ ಸಾಧ್ಯತೆ ಇದೆ. ಈಗ ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ ದೇಶದಾದ್ಯಂತ ಚರ್ಚೆ ನಡೀತಾ ಇದೆ. ಕ್ಯಾಬಿನೆಟ್ ಅಲ್ಲಿ ಇದನ್ನ ಡಿಸ್ಕಸ್ ಮಾಡಿ ಶಿಕ್ಷಕರಿಗೆ ಇದರಿಂದ ವಿನಾಯಿತಿ ಕೊಡ್ಲಿಕ್ಕೆ ಅಥವಾ ಹೊಸ ಕಾನೂನನ್ನ ಏನಾದರೂ ರೂಪಿಸ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಹೇಳಿ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಇದನ್ನು ಹೊರತುಪಡಿಸಿ ಕರ್ನಾಟಕದಲ್ಲಿ KCSR ಅಂತ ಹೇಳಿ ಒಂದು ರೂಲ್ಸ್ ಇದೆ. ಅಂದ್ರೆ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು ಅಂತ ಹೇಳಿ ಒಂದಷ್ಟು ಇದು ಗೌರ್ಮೆಂಟ್ ಎಂಪ್ಲಾಯೀಸ್ ಗೆ ಸಂಬಂಧಪಟ್ಟ ಹಾಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗೆ ಸಂಬಂಧಪಟ್ಟಂತಹ ನಿಯಮಗಳು. ಸೊ ಅಂತಹ ನಿಯಮದಲ್ಲಿ ಒಂದು ಪಾಯಿಂಟ್ ಅನ್ನು ನಾನು ಐಡೆಂಟಿಫೈ ಮಾಡಿದೆ. ಏನಂತ ಹೇಳಿದ್ರೆ 1966 ಹಾಗೂ 1977 ಪ್ರಕಾರ ಯಾವುದೇ ಹುದ್ದೆಗೆ ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಂಡು ತಾತ್ಕಾಲಿಕ ಅವಧಿ ಮುಗಿದ ನಂತರ ಹೊಸ ಮಾನದಂಡಗಳನ್ನ ನೌಕರರ ಮೇಲೆ ಹೇರುವಂತಿಲ್ಲ. ಇದರ ಅರ್ಥ ಇಷ್ಟೇ, 1966, 77 ನಂತರದಲ್ಲಿ ಬಂದಂತಹ ಅಥವಾ ಅದರ ಪ್ರಕಾರ ಈ ನಿಯಮದ ಪ್ರಕಾರ ಒಬ್ಬ ಅಭ್ಯರ್ಥಿಯನ್ನ ನಾವು ಅಪಾಯಿಂಟ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ, ಗೌರ್ಮೆಂಟ್ ಎಂಪ್ಲಾಯ್ ಆಗಿ ಅಪಾಯಿಂಟ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ 2 ವರ್ಷಗಳ ಕಾಲ ಅಥವಾ ಪ್ರೊಬೇಷನರಿ ಪೀರಿಯಡ್ ಅಂತ ನಾವು ಕರಿತೀವಿ. ಏನು ತಾತ್ಕಾಲಿಕ ಅವಧಿ 2 ವರ್ಷಗಳ ಕಾಲ ಇರುತ್ತೆ. ಒಂದೊಂದು ಇಲಾಖೆಯಲ್ಲಿ ಒಂದೊಂದು ರೀತಿಯಾದಂತಹ ಪ್ರೊಬೇಷನರಿ ಪೀರಿಯಡ್ ಇರುತ್ತೆ. ಅಂತಹ ಪ್ರೊಬೇಷನರಿ ಪೀರಿಯಡ್ ಅನ್ನ ಕಂಪ್ಲೀಟ್ ಮಾಡಿದ ಮೇಲೆ ಅವ್ರ ಮೇಲೆ ಹೊಸ ಮಾನದಂಡಗಳನ್ನ ಹೇರುವಂತಿಲ್ಲ. ಈ ರೀತಿಯಾದಂತಹ ಹೊಸ ಮಾನದಂಡಗಳನ್ನ ಹೇರಿ ಅವರನ್ನ ಕೆಲಸದಿಂದ ವಜಾ ಮಾಡುವಂತಿಲ್ಲ ಅಂತ ಹೇಳಿ KCSR ರೂಲ್ ಹೇಳುತ್ತೆ. ಇದೇ KCSR ರೂಲ್ ಪ್ರಕಾರನೇ ಎಲ್ಲಾ ಗೌರ್ಮೆಂಟ್ ಎಂಪ್ಲಾಯೀಸ್ ಗಳು ನಡ್ಕೋಬೇಕು. ಅದರಲ್ಲೇ ಈ ನಿಯಮ ಇದೆ ಅಂದ್ರೆ ಇದನ್ನ ಇಟ್ಟುಕೊಂಡು ಇದನ್ನ ಪ್ರಶ್ನಿಸಬಹುದು. ಬಟ್ ಆರ್ಡರ್ ಮಾಡಿರುವುದು ಸುಪ್ರೀಂ ಕೋರ್ಟ್. ಎಂಡ್ ಆಫ್ ದ ತೀರ್ಪು ಏನಿರುತ್ತೆ ನಮ್ಮ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಆಗಿರುತ್ತೆ. ಇಲ್ಲಿ ಸುಪ್ರೀಂ ಕೋರ್ಟೇ ಆರ್ಡರ್ ಮಾಡಿರೋದ್ರಿಂದ ಈ ನಿಯಮ ಇಟ್ಟುಕೊಂಡು ಹೈ ಬೆಂಚ್ಗೆ ಕಳಿಸುವಂತ ಸಾಧ್ಯತೆ ಇರುತ್ತೆ. ಸುಪ್ರೀಂ ಕೋರ್ಟ್ ಆರ್ಡರ್ ಅನ್ನೇ ಮತ್ತೊಂದು ಪೀಠಕ್ಕೆ ಅಥವಾ ದೊಡ್ಡ ಪೀಠಕ್ಕೆ ಕಳಿಸುವಂತ ಸಾಧ್ಯತೆ ಇರುತ್ತೆ. ಸೊ ಅಂತಹ ಒಂದಷ್ಟು ಪ್ರಕ್ರಿಯೆಗಳು ನಡೀತಾ ಇದಾವೆ. ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ವರ್ಕಿಂಗ್ ಇರತಕ್ಕಂತಹ ಟೀಚರ್ಸ್ ಗಳಿಗೆ ಇದ್ರ ಬಗ್ಗೆ ಮಾಹಿತಿ ಇರುತ್ತೆ ಅಂತ ಅನ್ಕೊಳ್ತೀನಿ ನಾನು. ಸೊ ಹಾಗಾಗಿ ಈ ರೀತಿಯಾದಂತಹ ಕಾರಣಗಳಿಂದ ಟಿ ಏನಾಗ್ತಾ ಇದೆ, ಸ್ವಲ್ಪ ಡಿಲೇ ಆಗ್ತಾ ಇದೆ. ಸೊ ಈ ವರ್ಕಿಂಗ್ ಅಲ್ಲಿ ಇರ್ತಕ್ಕಂಥ ಶಿಕ್ಷಕರು ಜಾಸ್ತಿ ಏನು ಖಿನ್ನತೆ ಒಳಗಾಗುವಂತ ಅವಶ್ಯಕತೆ ಇಲ್ಲ. ಅದಕ್ಕೆ ಏನಾದ್ರೂ ಒಂದು ಪರಿಹಾರ ಉಪಾಯವನ್ನ ಕಂಡುಕೊಳ್ತಾರೆ. ಇನ್ನು ತುಂಬಾ ಅಭ್ಯರ್ಥಿಗಳು ಕಮೆಂಟ್ ಅನ್ನ ಡ್ರಾಪ್ ಮಾಡ್ತಾ ಇದ್ದೀರಿ. ಅನುದಾನಿತ ಶಾಲೆಗಳಿಗೆ ಸೇರಿಕೊಳ್ಳುವಂತಹ ಅಭ್ಯರ್ಥಿಗಳಿಗೆ ಟಿ ಬೇಕಾ ಬೇಡವಾ ಅಂತ ಹೇಳಿ ಕೇಳ್ತಾ ಇದ್ರಿ. ನಾನ್ ನಿಮಗೆ ಒಂದು ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ, ಸರಿಯಾಗಿ ಅರ್ಥ ಮಾಡ್ಕೊಂಬಿಡಿ. ಏನಂತ ಹೇಳಿದ್ರೆ, ಇಷ್ಟು ದಿನಗಳವರೆಗೂ ಕೂಡ ಟಿ ಇರ್ಲಿಲ್ಲ. ಕಡ್ಡಾಯವಾಗಿ ಪಾಸ್ ಮಾಡಿದ್ರೆ ಮಾತ್ರ ಅನುದಾನಿತ ಶಾಲೆಗೆ ಸೇರಿಸ್ಕೋಬೇಕು, ಶಿಕ್ಷಕರಾಗಬೇಕು ಅಂತ ಹೇಳಿ ಇರ್ಲಿಲ್ಲ. ಇಷ್ಟು ದಿನ ಎಷ್ಟೋ ಅಭ್ಯರ್ಥಿಗಳು ಈಗ ಆಲ್ರೆಡಿ ಟಿ ಇಲ್ದೇನೆ ಸೇರ್ಕೊಂಡಿದ್ದಾರೆ. ಆದ್ರೆ ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಬಂದಿರೋದ್ರಿಂದ ಸ್ಟೇಟ್ ಗೌರ್ಮೆಂಟ್ನವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ನಿಯಮವನ್ನ ಮಾಡ್ತಾರೋ ನೋಡ್ಬೇಕು. ಸೊ ಆ ನಿಯಮ ಬರುವವರೆಗೂ ಕೂಡ ನಾನು ಏನ್ ಹೇಳಲಿಕ್ಕೆ ಆಗಲ್ಲ. ಯಾಕಂತ ಹೇಳಿದ್ರೆ ನಾನೀಗ ಇಲ್ಲ ಇದು ಕಂಪಲ್ಸರಿ ಇಲ್ಲ, ನೀವು ಜಾಯ್ನ್ ಆಗ್ಬೋದು ಅಂತ ಹೇಳಿದ್ರೆ ನಾಳೆ ಸ್ಟೇಟ್ ಗೌರ್ಮೆಂಟ್ ದವರು ಇಲ್ಲ ಏಡೆಡ್ ಸ್ಕೂಲ್ಗೆ ಜಾಯ್ನ್ ಆಗುವಂತ ಅಭ್ಯರ್ಥಿಗಳು ಟಿಯನ್ನು ಕಡ್ಡಾಯವಾಗಿ ಪಾಸ್ ಮಾಡಿರ್ಬೇಕು ಅಂತ ಆರ್ಡರ್ ಮಾಡಿಬಿಟ್ರು ಅಂತ ಹೇಳಿದ್ರೆ ನಾನು ಸುಳ್ಳು ಹೇಳ್ದಾಗುತ್ತೆ. ಇನ್ ಕೇಸ್ ನಾನೀಗ ಟಿ ಕಡ್ಡಾಯವಾಗಿ ಮಾಡ್ಕೊಂಡ್ರೆ ಮಾತ್ರ ನೀವು ಜಾಯ್ನ್ ಆಗ್ರಿ ಅಂತ ಹೇಳಿದ್ರೆ ಸ್ಟೇಟ್ ಗೌರ್ಮೆಂಟ್ ದವರು ಉಲ್ಟಾ ಹೊಡಿಬಹುದು. ಏನಂತ, ಇದೊಂದು ಸಾರಿಗೆ ಟಿಯಿಂದ ವಿನಾಯಿತಿಯನ್ನು ಕೊಡ್ತೀವಿ, ನೆಕ್ಸ್ಟ್ ಟೈಮ್ ನಾವು ಕಡ್ಡಾಯವಾಗಿ ಮಾಡ್ತೀವಿ ಏಡೆಡ್ ಸ್ಕೂಲ್ ಸೇರುವವರಿಗೆ ಅಂತ ಹೇಳಿ ರೂಲ್ಸ್ ತಂತು ಅಂತ ಹೇಳಿದ್ರೆ ಮತ್ತು ಅವಾಗ ನಾನು ಸುಳ್ಳು ಹೇಳ್ದಂಗ ಆಗತ್ತೆ. ಸೊ ಅದಕ್ಕೋಸ್ಕರನೇ ಹೇಳ್ತಾ ಇರೋದು, ಇಲ್ಲಿವರೆಗೂ ಅಟ್ ಪ್ರೆಸೆಂಟ್ ವರ್ಗೂ ಕೂಡ ಟಿ ಕಡ್ಡಾಯವಾಗಿ ಇರ್ಲಿಲ್ಲ. ಈಗ ಟಿ ಬೇಕಾ ಬೇಡವಾ ಅನ್ನುವಂತ ಗೊಂದಲ ಐತಿ. ಸೊ ಹಾಗಾಗಿ ನಾನು ಏನೋ ಒಂದು ಹೇಳೋದು, ಆಮೇಲೆ ನೀವು ಅದಕ್ಕೆ ಏನೋ ಒಂದು ಅರ್ಥ ಮಾಡ್ಕೊಂಡು ನನ್ನನ್ನ ಬ್ಲೇಮ್ ಮಾಡುವಂತದ್ದು ಆಗ್ಬಾರ್ದು. ಅದಕ್ಕೋಸ್ಕರನೇ ಹೇಳ್ತಾ ಇರೋದು. ಇಲ್ಲಿವರೆಗೂ ನಾನು ಎಕ್ಸಾಕ್ಟ್ ಆಗಿ ಮಾಹಿತಿ ಕೊಡ್ತಾ ಇದ್ದೀನಿ.
ಏನು ಕೊಟ್ಟರು ಕೂಡ ಇಷ್ಟು ವಿಡಿಯೋದಲ್ಲಿ ನಾನು ಏನೇ ಮಾತನಾಡಿದ್ರು ಕೂಡ ಎಕ್ಸಾಕ್ಟ್ ಆಗಿರ್ತಕ್ಕಂಥ ಮಾಹಿತಿಯ ಕುರಿತು ಮಾತ್ರ ಮಾತಾಡ್ತಾ ಇದ್ದೀನಿ. ಈಗಲೂ ಕೂಡ ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಏಡೆಡ್ ಸ್ಕೂಲ್ನ ಸೇರುವಂತಹ ಅಭ್ಯರ್ಥಿಗಳು ಸ್ಟೇಟ್ ಗೌರ್ಮೆಂಟ್ದವರು ರೂಲ್ಸ್ ಬಿಡುವವರೆಗೂ ಸ್ವಲ್ಪ ವೇಟ್ ಮಾಡಿ, ಆಮೇಲೆ ಅಧಿಕೃತವಾಗಿ, ಯಾಕಂದ್ರೆ ನಾನೀಗ ಏನೋ ಒಂದು ಹೇಳೋದು ಅದೊಂದು ಏನೋ ತೀರ್ಪು ಏನು ಸ್ಟೇಟ್ಮೆಂಟ್ ಏನೋ ಬರೋದು ಗೌರ್ಮೆಂಟ್ ಇಂದ ಈ ರೀತಿ ಕ್ಲಾಶ್ ಆಗೋದು ಬೇಡ. ಅದಕ್ಕೋಸ್ಕರನೇ ವೇಟ್ ಮಾಡಿದಾದ್ಮೇಲೆ ನಿಮಗೆ ಖಂಡಿತ ಒಂದು ಗೈಡ್ಲೈನ್ಸ್ ಸಿಗತ್ತೆ, ಟಿ ಬೇಕಾ ಬೇಡವಾ ಅಂತ ಹೇಳಿ. ಇನ್ನ ಟಿ ಆನ್ಲೈನ್ ಅಥವಾ ಆಫ್ಲೈನ್, ಯಾಕೆ ಇದನ್ನ ಸರ್ ಡಿಸ್ಕಸ್ ಮಾಡ್ತಾ ಇದ್ರಿ ಇಷ್ಟೊತ್ತನ ಆನ್ಲೈನ್ ಅಂತ ಹೇಳಿರಿ ಅಂತ ಹೇಳಿ ಕೇಳಬೇಡ್ರಿ. ಯಾಕಂತ ಹೇಳಿದ್ರೆ ತಿರ್ಗಾ ಇದು ಕೂಡ ಚರ್ಚೆಗೆ ಬಂದಿದೆ. ಈಗ ನಂಬರ್ ಜಾಸ್ತಿ ಆಗಿರೋದ್ರಿಂದ ಟಿಯನ್ನು ಬರೀತಕ್ಕಂತಹ ಅಭ್ಯರ್ಥಿಗಳ ನಂಬರ್ ಜಾಸ್ತಿ ಆಗಿರೋದ್ರಿಂದ ಫೆಸಿಲಿಟಿ ಕೊರತೆ ಇದೆ, ಲ್ಯಾಕ್ ಆಫ್ ಫೆಸಿಲಿಟಿ ಅಂತಾನೆ ಹೇಳ್ಬೋದು ನಾವು. ಸೊ ಅಂತಹ ಫೆಸಿಲಿಟಿ ಕೊರತೆ ಇರೋದ್ರಿಂದಾಗಿ ಶಿಕ್ಷಣ ಸಚಿವರೇ ಇದೊಂದು ಸಾರಿ ಆಫ್ಲೈನ್ ಮಾಡಿಬಿಡಿ, ನೆಕ್ಸ್ಟ್ ಟೈಮ್ ಇಂದ ನಾವು ಆನ್ಲೈನ್ ಮಾಡೋಣ ಅಂತ ಹೇಳಿ ಹೇಳ್ತಾ ಇದ್ದಾರಂತೆ. ಸೊ ಹಾಗಾಗಿ ಆಫ್ಲೈನ್ ಮಾಡ್ಬೇಕಾ ಆನ್ಲೈನ್ ಮಾಡ್ಬೇಕಾ ಅಂತ ಹೇಳಿ ಮತ್ತೆ ಡಿಸ್ಕಷನ್ ನಡೀತಾ ಇದೆ. ಬಟ್ ಅಧಿಕಾರಿಗಳು ಇದನ್ನ ತಳ್ಳಿ ಹಾಕ್ತಾ ಇದ್ದಾರೆ ಆಫ್ಲೈನ್ ಮಾಡೋದನ್ನ. ಯಾಕಂದ್ರೆ ಸಾಫ್ಟ್ವೇರ್ ಅನ್ನ ಡೆವಲಪ್ ಮಾಡಿದೀವಿ, ಅದಕ್ಕೆ ಬೇಕಾದಂತಹ ಎಲ್ಲಾ ಹಿನ್ನೆಲೆಯಲ್ಲಿರ್ತಕ್ಕಂಥ ಎಲ್ಲಾ ಕಾರ್ಯವನ್ನ ಮುಗಿಸಿದೀವಿ. ಈಗ ಟೆಂಡರ್ ಕರಿಬೇಕು, ಟೆಂಡರ್ ಕರೆದು ಎಕ್ಸಾಮ್ಗೆ ನೋಟಿಫಿಕೇಶನ್ ಮಾಡ್ಬೇಕಂತ ಇರುವಂತ ಸಂದರ್ಭದಲ್ಲಿ ನೀವು ಆಫ್ಲೈನ್ ಮಾಡ್ರಿ ಅಂತ ಹೇಳಿದ್ರೆ ಮತ್ತೆ ಅದಕ್ಕೆ ಬೇಕಾದಂತದನ್ನ ಎಲ್ಲ ರೆಡಿ ಮಾಡ್ಕೋಬೇಕು. ಹಾಗಾಗಿ ನಾವು ರೆಡಿ ಇಲ್ಲ ಅಂತ ಹೇಳಿ ಅಧಿಕಾರಿಗಳು ಶಿಕ್ಷಣ ಸಚಿವರು ಒಂದ್ಸರಿ ಇದೊಂದು ಅವಕಾಶ ಆಫ್ಲೈನ್ ಮಾಡ್ರಿ ಅಂತ ಏನೋ ಹೇಳ್ತಾ ಇದಾರಂತೆ. ಲೆಟ್ ಅಸ್ ಸಿ ವಾಟ್ ವಿಲ್ ಹ್ಯಾಪನ್ ಇನ್ ದ ಫ್ಯೂಚರ್. ಸೊ ಮುಂದೆ ಏನಾಗುತ್ತೆ ಅನ್ನೋದನ್ನ ನೋಡೋಣ. ಈಗ ಕಾಲ್ ಆಗುವವರೆಗೂ ವೇಟ್ ಮಾಡೋಣ. ಹಾಗಿದ್ರೆ ಟಿ ಯಾವಾಗ? ಇಷ್ಟೆಲ್ಲಾ ವಿಷಯಗಳನ್ನ ಹೇಳಿದಾದ್ಮೇಲೆ ನಂದು ಪ್ರಶ್ನೆ ಕೂಡ ಅದೇ, ಹಾಗಾದ್ರೆ ಟಿ ಯಾವಾಗ ಅಂತ ಹೇಳಿ ಈ ಎಲ್ಲಾ ವಿಷಯಗಳನ್ನ ನೋಡ್ಕೋಬೇಕಾಗತ್ತೆ ಅವರು. ನಾವ್ ಹಂಗೆ ಟಿ ಮಾಡ್ತಾ ಇಲ್ಲ, ಅದು ಮಾಡ್ತಾ ಇಲ್ಲ, ಇದು ಮಾಡ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಗೌರ್ಮೆಂಟ್ ಇದೆ ತಪ್ಪು. ಆನ್ಲೈನ್ ಮಾಡ್ತೀವಿ ಅಂತ ಹೇಳಿ ಡಿಲೇ ಮಾಡ್ಕೊಂತ ಬಂದ್ರು. ಇಷ್ಟೊತ್ತಿಗಾಗಲೇ ಒಂದ್ 2 ಟಿ ಮುಗಿದು ಹೋಗಿರ್ಬೇಕಾಗಿತ್ತು. ಆನ್ಲೈನ್ ಮಾಡ್ತೀವಿ ಅಂತ ಹೇಳಿ ಅದನ್ನ ಡಿಲೇ ಮಾಡ್ಕೊಂತ ಬಂದ್ರು. ಆಮೇಲೆ ತುಂಬಾ ಸುಳ್ಳುಗಳನ್ನ ಹೇಳ್ತಾ ಇದೆ ಗೌರ್ಮೆಂಟ್. ನಾವ್ ಅದನ್ನ ಮಾಡ್ತೀವಿ, ನಾವ್ ಹಂಗ್ ಮಾಡ್ತೀವಿ, ನಾವ್ ಹಿಂಗ್ ಮಾಡ್ತೀವಿ, ನಾವು ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳುವಂತಹ ನಂಬರ್ಗಳನ್ನು ಕೂಡ ಅವರು ಸುಳ್ಳನ್ನೇ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಅವರ ಯಾವ ಸ್ಟೇಟ್ಮೆಂಟ್ ಮೇಲೂ ಕೂಡ ನಾನು ಏನೋ ಒಂದು ಇನ್ಫಾರ್ಮೇಶನ್ ಕೊಡೋದು ಅಥವಾ ನಿಮಗೇನೋ ಒಂದು ಮಿಸ್ ಗೈಡೆನ್ಸ್ ಮಾಡೋದು ಸರಿಯಲ್ಲ ಅಂತ ಹೇಳಿ ಏನಾದ್ರೂ ಅಕ್ಯುರೇಟ್ ಮಾಹಿತಿ ಇದ್ರೆ ಮಾತ್ರ ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರನೇ ನನ್ನ ವಿಡಿಯೋಗಳು ಡಿಲೇ ಆಗ್ತಾ ಇದೆ. ಹಾಗಾಗಿ ನನ್ನ ರಿಕ್ವೆಸ್ಟ್ ಇಷ್ಟೇ, ಏನೇ ಆಗ್ಲಿ ನಿಮ್ಮ ಸ್ಟಡಿಯನ್ನ ನೀವು ನಿಲ್ಲಿಸಬೇಡಿ. ಯಾರೆಲ್ಲ ಟಿಗೆ ಪ್ರಿಪರೇಷನ್ ಮಾಡ್ತಾ ಇದ್ರಿ ಅಂತವ್ರು ಸ್ಟಡಿಯನ್ನ ನಿಲ್ಲಿಸಬೇಡಿ. ಇವತ್ತಲ್ಲ ನಾಳೆ 100% ಕಾಲ್ಫರ್ಮ್ ಆಗೇ ಆಗತ್ತೆ. ಟಿ ನೋಟಿಫಿಕೇಶನ್ ಬಂದೇ ಬರುತ್ತೆ. 2 ವರ್ಷಗಳವರೆಗೂ ವೇಟ್ ಮಾಡಿದಿರಂತೆ, ಇನ್ನೊಂದು 15ರಿಂದ 20 ದಿನ ಅಥವಾ 1 ಮಂತ್ ಒಳಗಡೆ ಇದಕ್ಕೆ ಕ್ಲಾರಿಫಿಕೇಶನ್ ಸಿಗುತ್ತೆ. ಅಷ್ಟು ನಿಮ್ಗೆ ವೇಟ್ ಮಾಡುವಂತಹ ಸಾಧ್ಯತೆ ಅಲ್ವಾ. ಸೊ ಅಷ್ಟು ನಿಮಗೆ ಎಕ್ಸ್ಟ್ರಾ ಓದ್ಲಿಕ್ಕೆ ಟೈಮ್ ಸಿಕ್ತು ಅಂತ ಹೇಳಿ ಅನ್ಕೊಳ್ರಿ, ಅದನ್ನ ಯುಟಿಲೈಸ್ ಮಾಡ್ಕೊಳ್ರಿ. 100% ನೀವು ಟಿಯನ್ನು ಕ್ವಾಲಿಫೈ ಮಾಡ್ತೀರಿ. ಸೊ ಇದಷ್ಟು ಇವತ್ತಿನ ವಿಷಯವಾಗಿತ್ತು. ಇನ್ನು ಇದೇ ತರ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಬಾಯ್, ಹ್ಯಾವ್ ಅ ನೈಸ್ ಡೇ.